ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಕವಿತಾ. ನೋಡಿ, ಒಂದು ಸುತ್ತಿ ಇದ್ರೆ ಸಾಕು, ಸುತ್ತಿಗೆ ಇದ್ರೆ ಸಾಕು, ಅದರಿಂದ ಯಾವ ರೀತಿ ನೀವು ಮ್ಯಾಟ್ನ ರೆಡಿ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದಕ್ಕೆ ನೋಡಿ, ಮೊದಲನೇದಾಗಿ ನಾನು 3 ಪೀಸ್ ತಗೊಂಡಿದ್ದೀನಿ. ಒಂದು ಮಧ್ಯದಲ್ಲಿ ಬಂದ್ಬಿಟ್ಟು ಬೆಡ್ಶೀಟ್ದು ದಪ್ಪ ಇರುತ್ತಲ್ವ ಬಟ್ಟೆ, ಅದನ್ನ ತಗೊಂಡಿದ್ದೀನಿ. ಮತ್ತೆ ಆ ಕಡೆ ಈ ಕಡೆ ಬಂದ್ಬಿಟ್ಟು ನೀವು ಸೀರೆ ಆದರೂ ತಗೋಬೋದು, ಅಥವಾ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಬಟ್ಟೆ ಇದ್ರೆ ಅದಾದರೂ ತಗೊಬೋದು. 2 ಕಲರ್ನ ನಾನು ಇಲ್ಲಿ ತಗೊಂಡಿದ್ದೀನಿ. ತಗೊಂಡ್ಬಿಟ್ಟು ನೋಡಿ, ನಾನು ಮೇಲೆ ಇಲ್ಲಿ ಹೊಲಿಗೆ ಹಾಕ್ತಿದ್ದೀನಲ್ಲ, ಜಸ್ಟ್ ಅಲ್ಲಿ ಬಂದ್ಬಿಡ್ದಿರ ಅದು 3 ಗಟ್ಟಿಯಾಗಿರೋದಕ್ಕೆ ಅಲ್ಲಿ ಸುಮ್ಮನೆ ಗಂಟು ಹಾಕ್ಕೊಳ್ತಾ ನೋಡಿ, ಈ ರೀತಿ ಒಂದು ಹೊಲಿಗೆನ ಹಾಕ್ಕೊಳ್ತಾ ಇದ್ದೀನಿ. ಜಸ್ಟ್ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ನೀವು ಬೇರೆ ಏನು ಮಾಡೋ ಅವಶ್ಯಕತೆ ಇಲ್ಲ. ಇದಕ್ಕೆ ನೀವೇನು ಮಿಷಿನಲ್ಲಿ ಅಥವಾ ಬೇರೆ ಇನ್ನೇನು ಹೊಲಿದು ಅಥವಾ ಇದನ್ನ ಆ ಥರ ಏನು ಮಾಡೋ ಅವಶ್ಯಕತೆ ಇರೋದಿಲ್ಲ. ನೋಡಿ, ಹೊಲ್ದಿದ್ದಾದ್ಮೇಲೆ ಈ ರೀತಿ ಒಂದು ಸುತ್ತಿಗೆ ಇಟ್ಟರೆ ಸಾಕದ್ರ ಮೇಲೆ. ನೋಡಿ, ನಾವು ಅಲ್ಲಲ್ಲಿ ಒಂದು ಚೇರ್ ಕೆಳಗೋ ಅಥವಾ ಬೇರೆ ಇನ್ನೇನಾದರೂ ಸಪೋರ್ಟ್ಗೆ ನಾವು ಇಡೋದಕ್ಕಿಂತ ಈ ರೀತಿ ಒಂದು ಸುತ್ತಿಗೆ ಇಟ್ಬಿಟ್ರೆ ಅಂತೂ ಅದು ಕದಲೋದು ಕೂಡ ಇಲ್ಲ. ನೀವು ಮತ್ತೆ ಆ ಕಡೆ ಕೊನೆಯಲ್ಲಿ ಅದು ಮಧ್ಯದಲ್ಲಿದೆ ಅಲ್ವಾ, ಆ ಪೀಸ್ನ ಟೈಟಾಗಿ ನಿಮ್ಮ ಕಾಲು ಕೆಳಗೆ ಇಟ್ಕೊಬೇಕಾಗತ್ತೆ. ಇಟ್ಕೊಂಡ್ಬಿಟ್ಟು ನೋಡಿ, ಈ ರೀತಿ ಮಾಡ್ತಾ ಬರಬೇಕು. 2 ಕಲರ್, ನೀವು ಇನ್ನೂ ಡಿಫ್ರೆಂಟ್ ಕಲರ್ಸ್ ನಿಮ್ಮ ಮನೇಲಿ ಇದ್ದರೆ ಹಳೆ ಬಟ್ಟೆ ಯಾವುದಾದ್ರೂ ಅದನ್ನು ತಗೊಬೋದು. ಸೀರೆ ಇದ್ರೆ ಅಂತೂ ಇನ್ನೂ ತುಂಬ ಸುಲಭವಾಗಿರುತ್ತೆ. ಇದು ನಾನು ಪೀಸ್ ಜಾಯಿನ್ ಮಾಡಿದ್ದೀನಿ. ಸೀರೆ ಇದ್ರೆ ಅಂತೂ ಉದ್ದ ಪೀಸಸ್ ಇರೋದ್ರಿಂದ ನೀವು ತುಂಬ ಸುಲಭವಾಗಿ ಮಾಡ್ಬೋದು. ನೋಡಿ, ತುಂಬಾ ಹಳೆ ಆಗೋಗಿರುತ್ತೆ ಸೀರೆಗಳು ಅಥವಾ ಬಟ್ಟೆಗಳು. ಅದನ್ನು ಮತ್ತೆ ಯಾರಿಗೂ ಕೊಡೋದಕ್ಕೂ ಆಗೋದಿಲ್ಲ, ಮತ್ತು ಅದನ್ನ ಬಳಸೋದಕ್ಕೂ ಆಗೋದಿಲ್ಲ ಅಂದಾಗ ಈ ರೀತಿ ಮ್ಯಾಟ್ನ ನೀವು ರೆಡಿ ಮಾಡ್ಕೊಬೋದು. ಇದು ತುಂಬಾ ಚೆನ್ನಾಗಿರುತ್ತೆ ಮ್ಯಾಟು. ನಾವು ಹೊರಗಡೆ ತರೋದಾದರೂ ಒಂದೊಂದ್ಸಲ ಬಿಚ್ಚೋಗ್ಬಿಡುತ್ತೆ. ಇದು ಖಂಡಿತ ಬಿಚ್ಚೋಗಲ್ಲ, ತುಂಬಾ ಗಟ್ಟಿಯಾಗಿರುತ್ತೆ. ಒಂದ್ಸಲ ನೀವು ಮಾಡಿ ನೋಡಿ. ನೀವು ಬೇರೆ ಏನು ಮಾಡೋ ಅವಶ್ಯಕತೆ ಇಲ್ಲ. ನಾನೀಗ ಮಾಡ್ತಿದ್ದೀನಲ್ಲ, ಇದೇ ರೀತಿ ಪೂರ್ತಿ ನೀವು ಮಾಡ್ತಾ ಬಂದರೆ ಸಾಕು. ಮಧ್ಯದ್ದು ಮಾತ್ರ ನೀವು ತುಂಬ ಉದ್ದ ಇಟ್ಕೊಬೇಕಾಗತ್ತೆ ಬಟ್ಟೆ. ಮತ್ತು ಸೈಡ್ದು ಬಂದ್ಬಿಟ್ಟು ನೀವು ಜಾಯಿಂಟ್ ಮಾಡ್ತಾ ನಿಮ್ಗೆ ಎಷ್ಟು ಉದ್ದ ಬೇಕೋ ಮ್ಯಾಟು ಅಷ್ಟು ನೀವು ದೊಡ್ಡದಾಗಿ ಮಾಡ್ಕೊಬೋದು. ನಿಮ್ಗೆ ಎಷ್ಟು ದೊಡ್ಡದು ಬೇಕಾದರೂ ನೀವು ಇದರಿಂದ ಮಾಡ್ಕೋಬೋದು. ನೋಡಿ, ಪೂರ್ತಿ ಮಾಡಿದ್ದಾದಮೇಲೆ ಆ ಕೊನೆ ಇದೆ ಅಲ್ವಾ, ಆ ಕೊನೆ ಎಕ್ಸ್ಟ್ರಾ ಏನಿದೆಯೋ ಅದನ್ನೆಲ್ಲ ನಾನು ಕಟ್ ಮಾಡ್ತಿದ್ದೀನಿ. ಕಟ್ ಮಾಡಿಬಿಟ್ಟು ನಾವು ಗಂಟು ಹಾಕ್ಕೊಂಬಿಡೋಣ. ಪೂರ್ತಿ ಎಷ್ಟಿದೆಯೋ ಅಷ್ಟು ಕಟ್ ಮಾಡಿಬಿಡೋಣ. ಮೊದಲಲ್ಲಿ ಒಂದು ಗಂಟು ಹಾಕ್ಕೊಂಬಿಡಿ ಪೂರ್ತಿ, ಅಂದರೆ ಇದೆಲ್ಲ ಸೇರಿಸ್ಬಿಟ್ಟು. ನೀವು ಬೇಕಾದರೆ ಸೂಜಿ ದಾರ ಸಹ ಹೊಲಿಗೆ ಹಾಕ್ಬೋದು, ಇಲ್ಲಾಂದರೆ ಈ ರೀತಿ ಗಂಟು ಸಹ ನೀವು ಹಾಕ್ಬೋದು. ಮತ್ತು ಅದು ಓಪನ್ ಆಗೋದಿಲ್ಲ. ಮತ್ತು ಎಕ್ಸ್ಟ್ರಾ ಪೀಸ್ ಏನಿದೆಯೋ ಅದನ್ನು ಕಟ್ ಮಾಡ್ಕೊಂಬಿಡಿ. ಕಟ್ ಮಾಡಿದ್ದಾದಮೇಲೆ ಈ ರೀತಿ ಸುತ್ತುತ್ತಾ ನೀವೊಂದು ಮ್ಯಾಟ್ನ ರೆಡಿ ಮಾಡ್ಬೋದು. ನಿಮ್ಗೆ ಎಷ್ಟು ದೊಡ್ಡ ಮ್ಯಾಟ್ ಬೇಕೋ ಅಷ್ಟು ದೊಡ್ಡ ಮ್ಯಾಟ್ನ ನೀವು ಈ ರೀತಿ ರೆಡಿ ಮಾಡ್ಕೋಬೋದು. ನೀವು ಮತ್ತೆ ಮಧ್ಯದಿಂದ ನೀವೇನು ಮಾಡಬೇಕಂದ್ರೆ ಒಂದಕ್ಕೊಂದು ಜಾಯಿನ್ ಮಾಡ್ತಾ ಸೂಜಿ ದಾರ ಅಲ್ಲಿ ಹೊಲಿತಾ ಬರಬೇಕು. ಬೇರೆ ಏನು ಮಾಡೋ ಅವಶ್ಯಕತೆ ಇಲ್ಲ. ಅದು ಓಪನ್ ಆಗ್ದಿರ ನೀವು ಅಲ್ಲಲ್ಲಿ ಸೂಜಿ ದಾರ ಅಲ್ಲಿ ನೀವು ನೀಟಾಗಿ ಹೊಲಿಗೆ ಹಾಕ್ಕೊಂಡ್ರೆ ಸಾಕು ಫ್ರೆಂಡ್ಸ್. ತುಂಬಾ ಚೆನ್ನಾಗಿರ್ತಕ್ಕಂಥ ಒಂದು ಮ್ಯಾಟ್ ರೆಡಿ ಆಗುತ್ತೆ. ಈ ಮ್ಯಾಟ್ನ ನೀವು ತುಂಬ ದೊಡ್ಡದು ಸಹ ನೀವು ಮಾಡ್ಕೊಬೋದು. ನಾನು ಜಸ್ಟ್ ಸ್ವಲ್ಪ ಚಿಕ್ಕದು ಮಾಡಿ ತೋರಿಸಿದ್ದೀನಿ ನಿಮಗೆ. ನೀವು ಇದೇ ಥರ ನೀವು ಒಂದು ದೊಡ್ಡ ಮ್ಯಾಟ್ ಸಹ ನೀವು ಮಾಡ್ಕೊಬೋದು. ನೋಡಿ, ಅಲ್ಲಲ್ಲಿ ಈ ರೀತಿ ಅದು ಓಪನ್ ಆಗ್ದಿರ ಒಂದಕ್ಕೊಂದು ಜಾಯಿನ್ ಮಾಡ್ತಾ ನೀವು ಈ ರೀತಿ ಒಂದು ಮ್ಯಾಟ್ನ ರೆಡಿ ಮಾಡ್ಕೊಬೇಕಾಗತ್ತೆ. ನೋಡಿ, ನಾನು ತೋರಿಸಿದ್ದೀನಲ್ಲ, ಇದೇ ಥರ ನೀವು ಮಾಡ್ಕೊಂಬಿಟ್ಟು ಪೂರ್ತಿ ದೊಡ್ಡ ಮ್ಯಾಟ್ ಸಹ ನೀವು ಮಾಡ್ಕೊಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ನೀವು ಬಾಗ್ಲ ಹತ್ರ ಆಗ್ಬೋದು ಅಥವಾ ನೀವು ಎಲ್ಲಿ ಬೇಕಾದರೂ ಇದನ್ನು ಹಾಕ್ಕೊಂಡು ನೀವು ಹಾಕ್ಕೊಂಡು ಕುತ್ಕೊಳ್ಳೋಕ್ಕಾಗ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಮತ್ತು ನೀವೇ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮ್ಯಾಟ್ ರೆಡಿ ಆಯಿತು ಅಂತ. ಏನು ಕಷ್ಟಪಡೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. 2 ಥರ ಕಲರ್ನ ತಗೊಂಡು ನೀವು ಬೇಕಾದರೆ ಒಂದೇ ಕಲರ್ ಸಹ ಈ ರೀತಿ ಮಾಡ್ಕೊಬೋದು. ನಾನಿಲ್ಲಿ 2 ಕಲರ್ನ ಮಾಡ್ಕೊಂಡಿದ್ದೀನಿ. ಈ ರೀತಿ ಮಾಡಿಕೊಂಡು ನೀವು ಮ್ಯಾಟ್ನ ತುಂಬ ಸುಲಭವಾಗಿ ಮಾಡ್ಕೋಬೋದು. ಹಳೆ ಬಟ್ಟೆನ ನೀವು ಮತ್ತೆ ಬಳಸ್ಬೋದು. ನೋಡಿ, ನಾನು ಮಾಡಿರೋ ಟಿಪ್ಸ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ನೋಟಿಫಿಕೇಶನ್ ಬರುತ್ತೆ. ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.